ಒಳ ಮೀಸಲಾತಿಗಾಗಿ ಆಗ್ರಹಿಸಿ ನಡೀತಾ ಇದ್ದಂತಹ ಪಾದಯಾತ್ರೆಯ ವೇಳೆಯಲ್ಲಿ ಶ್ರೀಗಳು ಅಸ್ವಸ್ಥರಾಗಿ ಇದೀಗ ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ತುಮಕೂರು ನಗರದಲ್ಲಿ ನಡೆದಿರತಕ್ಕಂತಹದ್ದು. ಷಡಕ್ಷರ ಮುನಿ ಸ್ವಾಮೀಜಿಗೆ ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜು ಮಹಾಸ್ವಾಮೀಜಿ ಸಾಥ್ ನೀಡಿರತಕ್ಕಂಥ ನಿಜಾಕೊಂದು ಸಂದರ್ಭದಲ್ಲಿ ಆಗಿರತಕ್ಕಂಥ ಘಟನೆ ಇದು. ತುಮಕೂರಿಗೆ ಆಗಮಿಸಿದಂತಹ ಒಳ ಮೀಸಲಾತಿ ಪಾದಯಾತ್ರೆ ಮೂಲಕ ತುಮಕೂರಿಗೆ ಆಗಮಿಸಿದಂತಹ ಆದಿಜಾಂಬವ ಮಠದ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿ, ಈ ಒಂದು ಸ್ವಾಮೀಜಿಗೆ ಸನ್ಮಾನಿಸಿ ಸ್ವಾಗತ ಮಾಡಿರತಕ್ಕಂಥದ್ದು ಮಾದಿಗ ಸಮಾಜದ ಮುಖಂಡರು. ತುಮಕೂರು ನಗರದ ಟೌನ್ ಹಾಲ್ ಬಳಿಯ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸಲಾಗಿತ್ತು. ಬಳಿಕ ಬೆಂಗಳೂರಿನತ್ತ ಹೆಜ್ಜೆ ಹಾಕಿದಂತಹ ಷಡಕ್ಷರ ಮುನಿ ಸ್ವಾಮೀಜಿ ಈ ಒಂದು ಪಾದಯಾತ್ರೆ ವೇಳೆಯಲ್ಲಿ ಷಡಕ್ಷರ ಮುನಿ ಶ್ರೀಗಳು ಅಸ್ವಸ್ಥರಾಗಿದ್ದಾರೆ. ಭದ್ರಮ್ಮ ವೃತ್ತದ ಬಳಿ ಕುಸಿದು ಬಿದ್ದಿರತಕ್ಕಂತಹದ್ದು ಷಡಕ್ಷರ ಮುನಿ ಸ್ವಾಮೀಜಿಗಳು. ತುಮಕೂರಿನ ಭದ್ರಮ್ಮ ವೃತ್ತ ತಲುಪದಿದ್ದಂತೆ ಶ್ರೀಗಳು ಅಸ್ವಸ್ಥರಾಗಿರ್ತಕ್ಕಂತಹದ್ದು. ಆಂಬ್ಯುಲೆನ್ಸ್ ಮೂಲಕವಾಗಿ ಶ್ರೀಗಳನ್ನ ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಷಡಕ್ಷರ ಮುನಿ ಸ್ವಾಮೀಜಿಗೆ ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜು ಮಹಾಸ್ವಾಮೀಜಿ ಸಾಥ್ ನೀಡಿರತಕ್ಕಂತಹದ್ದು. ಪಾದಯಾತ್ರೆ ಜೊತೆ ಅವರು ಕೂಡ ಹೆಜ್ಜೆ ಹಾಕಿದ್ದಾರೆ. ಜಿಲ್ಲೆಯ ಮಾದಿಗ ಸಮಾಜದ ಮುಖಂಡರು ಹರಿಹರದ ಬಿ ಕೃಷ್ಣಪ್ಪ ಸಮಾಧಿ ಸ್ಥಳದಿಂದ ಬೆಂಗಳೂರಿನ ಪಾದಯಾತ್ರೆ ಹೊರಟಿರತಕ್ಕಂತಹದ್ದು ಸ್ವಾಮೀಜಿಗಳು. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಈ ಒಂದು ಪಾದಯಾತ್ರೆ ನಡೆಸಲಾಗ್ತಾ ಇದೆ. ಒಳ ಮೀಸಲಾತಿ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಷಡಕ್ಷರಿ ಮುನಿ ಸ್ವಾಮೀಜಿ ಈಗಾಗಲೇ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ತುಮಕೂರಿನಲ್ಲಿ ಒಳ ಮೀಸಲಾತಿ ಪಾದಯಾತ್ರೆ ವೇಳೆ ಸ್ವಾಮೀಜಿ ಅಸ್ವಸ್ಥರಾಗಿದ್ದು ಇದೀಗ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ.